ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಮನುಷ್ಯನ ಬದುಕಿನ ಎಲ್ಲವೂ ಪಾಸಿಟಿವ್ ಆಗಿರಬೇಕು ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಆ ಪಾಸಿಟಿವ್ ಇರಬೇಕು ಅಥವಾ ಇರಬಾರ್ದು ಅಂತಕ್ಕಂಥ ತೀರ್ಮಾನ ಮಾಡೋದು ಪ್ರಕೃತಿ. ಆ ಪ್ರಕೃತಿಯಲ್ಲಿ ನಾವು ಹೇಗೆ ನಮ್ಮ ನಡವಳಿಕೆ ಮುಖಾಂತರ ನಡ್ಕೋತಾ ಇದ್ದೀವಿ ಅನ್ನೋ ಆಧಾರದ ಮೇಲೆ ಪ್ರಕೃತಿ ನಮಗೆ ಪಾಸಿಟಿವ್ ಎನರ್ಜಿ ಕೊಡಬೇಕಾ ಅಥವಾ ನೆಗೆಟಿವ್ ಎನರ್ಜಿ ಕೊಡಬೇಕಾ ಅಂತ ಯೋಚನೆ ಮಾಡ್ತದಂತೆ. ನಾವು ಅಂದ್ಕೊಂಡ್ಬಿಟ್ಟಿದ್ದೀವಿ, ನಾವು ಏನು ಬೇಕೋ ಮಾಡಿಬಿಡ್ತೀವಿ, ಏನು ಬೇಕೋ ಕಡ್ದು ಕಟ್ಟೆ ಹಾಕ್ತೀವಿ, ಅಥವಾ ನಮ್ಮ ಇಷ್ಟ ಬಂದಾಗ ಬದುಕ್ತೀವಿ, ಇಷ್ಟ ಬಂದಾಗ ಬಾಳ್ತೀವಿ, ಯಾರೇನು ಮಾಡ್ಕೊಳಕ್ಕಾಗಲ್ಲ, ಎಲ್ಲ ನಮ್ಮ ಕೈಲಿದೆ ಅಂತ ನಾವು ಅಂದ್ಕೊಂಡ್ಬಿಟ್ಟಿರ್ತೀವಿ. ಇದು ಭ್ರಮೆ ಅಂತ ಪ್ರಕೃತಿ ಹೇಳ್ತದೆ. ಯಾಕಂದರೆ ಇವತ್ತು ಎಷ್ಟೋ ಮನೆಗಳಲ್ಲಿ ಒಂದು ನೆಮ್ಮದಿ ಸುಖ ಶಾಂತಿ ಇರಬೇಕು ಅಂತ ಪ್ರತಿಯೊಬ್ಬರು ನಾವು ಅನ್ಕೊಂತೀವಿ. ಆದರೆ ಆ ನೆಮ್ಮದಿ ಸುಖ ಶಾಂತಿಯನ್ನು ಪಡಿಬೇಕಂತ ಸಂದರ್ಭದಲ್ಲಿ ನಮ್ಮ ಪಾತ್ರವೇನು ಅಂತಕ್ಕಂಥದ್ದನ್ನು ನಾವು ಮರೆತು ಬಿಡ್ತೀವಿ. ಯಾಕಂದರೆ ನಮ್ಮ ನಡವಳಿಕೆಗಳಿಂದನೇ ಅಥವಾ ನಮ್ಮ ಆಡಳಿತದಿಂದನೇ ಅಥವಾ ನಮ್ಮ ಕಾರ್ಯಚಟುವಟಿಕೆಗಳಿಂದ ಆಗ್ತಕ್ಕಂಥ ಹಲವಾರು ವಿಚಾರಗಳು ಮನೆಯಲ್ಲಿ ವಾಸ್ತು ದೋಷವನ್ನು ಕ್ರಿಯೇಟ್ ಮಾಡುತ್ತೆ ಅಂತಂದರೆ ಇವತ್ತು ಭಾಳ ಜನಕ್ಕೆ ಈ ವಿಷಯನೇ ಗೊತ್ತಿಲ್ಲ. ಯಾಕಂದರೆ ವಾಸ್ತು ದೋಷ ಅಂತಂದರೆ ಕಟ್ಟಡ ನಿರ್ಮಾಣದ ಕಡೆ ಯಾವ ದಿಕ್ಕಿನಲ್ಲಿ ಯಾವುದು ಬರಬೇಕು ಯಾವುದು ಬರಬಾರ್ದು ಅನ್ನೋ ಆಧಾರದ ಮೇಲೆ ವಾಸ್ತು ಇದೆ ಅಂತ ಅನ್ಕೊಂಡಿದ್ದೀರ. ಇದು ಬಹಳ 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 ತಪ್ಪು. ನಿರ್ಮಾಣ ವಾಸ್ತು ಬೇರೆ, ಪರಿಸರ ವಾಸ್ತು ಬೇರೆ. ನಿರ್ಮಾಣ ವಾಸ್ತು ಬಗ್ಗೆ ನಾವು ಹಿಂದೆ ಭಾಳಷ್ಟು ಕಾರ್ಯಕ್ರಮವನ್ನು ಮಾತಾಡ್ಬಿಟ್ಟಿದ್ದೀವಿ. ಇವತ್ತು ಪರಿಸರ ವಾಸ್ತು ಬಗ್ಗೆ ಮಾತಾಡ್ತಿದ್ದೀವಿ. ಪರಿಸರ ಅಂತಂದ್ರೇನು? ಹೊರಗಡೆ ಪರಿಸರ ಅಂತ ನೀವು ಕೇಳ್ಬೋದು. ಖಂಡಿತ ಅಲ್ಲ. ಹೊರಗಡೆ ಪರಿಸರವನ್ನು ನಾವೆಲ್ಲ ಸರಿ ಮಾಡಲಿಕ್ಕೆ ಆಗೋದಿಲ್ಲ. ನಾವೇನೋ ಒಂದು ಸ್ವಲ್ಪ ದುಡ್ಡು ಗಿಡಿದ್ರೆ ಒಳ್ಳೆ ಲೇಔಟ್ನಲ್ಲಿ ಒಳ್ಳೆ ಕಡೆ ಗಾಳಿ ಬೆಳಕು ಚೆನ್ನಾಗಿರೋ ಕಡೆ ನಾವು ಸೈಟ್ ತೊಗೊಂಡು ಮನೆ ಕಟ್ಕೊಂಡು ಆರಾಮಾಗಿರ್ಬೋದು. ಆದರೆ ಸಿಟಿ ಅಥವಾ ಮಾರ್ಕೆಟ್ಟೆ ಅಥವಾ ಬೇರೆ ಬೇರೆ ಕಾರ್ಯಚಟುವಟಿಕೆ ಇರತಕ್ಕಂಥ ಜಾಗಗಳಲ್ಲಿ ಮನೆ ಕಟ್ಕೊಂಡಾಗ ನಾವು ಪರಿಸರವನ್ನು ಸರಿಪಡಿಸ್ಕೊಂಡು ನೆಮ್ಮದಿ ಕಾಣ್ತೀವಿ ಅಂದರೆ ಯಾಕೆ ಸಾಧ್ಯ? ಖಂಡಿತ ಸಾಧ್ಯ ಇಲ್ಲ. ನಾನು ಹೋಗಿ ಸಿಟಿ ಮಾರ್ಕೆಟಲ್ಲಿ ಒಳ್ಳೆ ಬಿಲ್ಡಿಂಗ್ ಕಟ್ಬಿಟ್ಟು ನಾನು ಚೆನ್ನಾಗಿರ್ತೀನಿ ಅನ್ಕೊಳಕ್ಕಾಯ್ತದ? ಖಂಡಿತ ಸಾಧ್ಯ ಇಲ್ಲ. ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಪಕ್ಕ ನಾನು ಮನೆ ಕಟ್ಕೊಂಡು ಆರಾಮಾಗಿ ಜೀವನ ಮಾಡ್ಬೋದು ಅಂತ ಅನ್ಕೊಂಡ್ರೆ ಆಗ್ತದ? ಖಂಡಿತ ಇಲ್ಲ. ಇಲ್ಲಿ ಹೊರಗಡೆ ಕತೆ ಬಿಟ್ಬಿಡೋಣ, ಅದು ನಮ್ಮ ಕೈಲಿ ಇಲ್ಲಿರ್ತಕ್ಕಂಥದ್ದು. ಸಾಧ್ಯ ಆದರೆ ಒಳ್ಳೆಯ ವಾತಾವರಣ ಆಯ್ಕೆ ಮಾಡ್ಕೊಳ್ಳೋಂಥ ಅವಕಾಶ ನಮಗಿದೆ. ಆದರೆ ಎಲ್ರಿಗೂ ಅದು ಸಾಧ್ಯ ಇಲ್ಲ. ಆದರೆ ನಮ್ಮ ಮನೆ ಒಳಗಡೆತಕ್ಕಂತಹ ಪರಿಸರವನ್ನು ನಾವು ಸರಿಯಾದ ರೀತಿಯಲ್ಲಿ ಕ್ರಮಬದ್ಧವಾಗಿ ನಾವು ನಡೆಸ್ಕೊಂಡು ಹೋಗದೇ ಇದ್ದರೆ ನಮಗೆ ಆ ಒಳಗಡೆ ಉತ್ಪನ್ನ ಆಗ್ತಕ್ಕಂಥ ಸೌಂಡ್ ಎನರ್ಜಿಯಿಂದ ನೆಗೆಟಿವ್ ಎನರ್ಜಿ ಕ್ರಿಯೇಟ್ ಆಗಿ ವಾಸ್ತು ದೋಷಗಳು ಕ್ರಿಯೇಟ್ ಆಗುತ್ತೆ ಅನ್ನೋ ಸತ್ಯವನ್ನು ಇವತ್ತು ನಿಮ್ಮ ಮುಂದೆ ಹೇಳಲಿಕ್ಕೆ ಹೊರಟಿದ್ದೀನಿ. ಯಾಕಂದರೆ ನಾವು ಅಂದ್ಕೊಂಡಿದ್ದೀವಿ ನಮ್ಮ ಮಾತುಕತೆ, ನಮ್ಮ ನಡವಳಿಕೆ, ನಮ್ಮ ಆಚಾರ ವಿಚಾರ ಭಾಳಷ್ಟು ವ್ಯತ್ಯಾಸಪೂರ್ವಕವಾಗಿರ್ತದೆ ಅಂತೇಳಿ. ಎಲ್ಲವೂ ನೆಮ್ಮದಿ, ಎಲ್ಲವೂ ಸುಖ ಶಾಂತಿ ಸಿಗಂಗಿದ್ರೆ ನಮ್ಮನ್ನು ಯಾರು ಹಿಡಿಯೋಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ಆಗಾಗ ನೆಗೆಟಿವ್ ಎನರ್ಜಿಗಳು ನಮ್ಮನ್ನು ದಾಳಿ ಇಡ್ತಾವಂತೆ. ಆ ನೆಗೆಟಿವ್ ಎನರ್ಜಿ ಒಬ್ಬ ವ್ಯಕ್ತಿಯಿಂದ ಬರಬಹುದು, ಅಥವಾ ಒಬ್ಬೊಂದು ವ್ಯಕ್ತಿಯಿಂದ ವ್ಯಕ್ತಿಗತವಾಗಿ ಬರಬಹುದು, ಅಥವಾ ಪರಿಸರದಿಂದ ಸೃಷ್ಟಿ ಆಗಬಹುದು, ಅಥವಾ ನಮ್ಮ ನಡವಳಿಕೆಗಳಿಂದ ಸೃಷ್ಟಿ ಆಗಬಹುದು, ಅಥವಾ ತಾನೇ ತಾನಾಗಿ ಸೃಷ್ಟಿ ಆಗಬಹುದು. ನಮ್ಮನೇಲಿ ಯಾವಾಗಲೂ ಕೆಟ್ಟ ಕೆಟ್ಟ ಬೈಗುಳಗಳನ್ನು ಮಾತಾಡ್ತಿರ್ತಾರೆ. ನಮ್ಮ ಮನೆಯಲ್ಲಿ ಯಾವಾಗಲೂ ಕೂಡ ನೆಮ್ಮದಿ ವಾತಾವರಣ ಇಲ್ಲ ಅಂತ ಭಾಳ ಜನ ಪೇಚಾಡ್ಬೋದು. ಅದಕ್ಕೆಲ್ಲ ದೂಷಾಪಣೆ ಮಾಡ್ತಕ್ಕಂಥ ಯಾರು ಅಂದ್ರೆ ವ್ಯಕ್ತಿಯಿಂದ ವ್ಯಕ್ತಿಗೆ ದೋಷಾಪಣೆ ಮಾಡ್ತಕ್ಕಂಥದ್ದು. ಇವನು ಸರಿ ಇಲ್ಲ, ಇವಳು ಸರಿ ಇಲ್ಲ ಅಂತಲೇ ದೂಷಾಪಣೆ ಮಾಡ್ತಾರೆ ಹೊರತು ನಾನು ಇಷ್ಟು ಮಟ್ಟಿಗೆ ಸರಿ ಇದ್ದೀನಿ, ನನ್ನಿಂದ ಏನಾದರೂ ಉತ್ಪನ್ನ ಆಗ್ತಿದೆಯಾ ಈ ನೆಗೆಟಿವ್ಸ್ ಅನ್ನೋದ್ರ ಬಗ್ಗೆ ಒಬ್ಬರು ಯೋಚನೆ ಮಾಡೋದು. ಯಾಕಂದ್ರೆ ನಮ್ಮ ಬೆನ್ನು ನಮಗೆ ಕಾಣಲ್ವಲ್ಲ. ನಮ್ಮ ಬೆನ್ನು ನಮಗೆ ಕಾಣದೆ ಇನ್ನೊಬ್ಬರು ಬೆನ್ನು, ಇನ್ನೊಬ್ಬರು ಮುಖ ನಮಗೆ ಕಾಣೋದ್ರಿಂದ ನಾವೇನು ಮಾಡ್ತೀವಿ? ಸಾರಾಸಗಟಗೆ ಇವರಿಂದ ತೊಂದರೆ, ಇವ್ರು ಕೆಟ್ಟ ಮಾತು ಮಾತಾಡ್ತಾರೆ, ಇವರು ಬೈಗುತ್ತಾರೆ, ಇವರು ಸರಿಯಾಗಿ ಕೆಲಸ ಮಾಡಲ್ಲ, ಇವರು ಸರಿಯಾಗಿ ಇದು ಮಾಡಲ್ಲ, ಇವ್ರು ಮಾತಿದ್ರೆ ಜಗಳ, ಮಾತಿದ್ರೆ ಕದನ, ಒಂದು ನೆಮ್ಮದಿಯಾಗಿ ಮಾತಾಡೋದೇ ಇಲ್ಲ, ಏಕ್ ಮಾರ್ ದೋ ತುಕಡ ಅಂತಾರೆ. ಈ ಥರ ಎಲ್ಲ ನಾವು ಭಾಳಷ್ಟು ವಿಚಾರಗಳನ್ನು ನಾವು ಕೇಳ್ಕೊಂಡಿದ್ದೀವಿ. ಕಾರಣಗಳೇನು? ಸಮಾಜದಲ್ಲಿ ನಾವು ಎಲ್ಲ ರೂಪುರೇಷೆಗಳನ್ನು ನೋಡಬೇಕಾಗ್ತದೆ. ನಮ್ಮ ಮನೆಗಳಲ್ಲಿ, ನಮ್ಮ ಕುಟುಂಬಗಳಲ್ಲೇ ನಾವು ನೋಡಬೇಕಾಗ್ತದೆ. ಆದರೆ ಇಲ್ಲಿ ಏನಾಗ್ತದೆ, ಯಾರು ಇದನ್ನು ಬದಲಾವಣೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಆದರೂ ಇದ್ರ ಬಗ್ಗೆ ನಾವು ಇಂದಿನ ಕಾರ್ಯಕ್ರಮದಲ್ಲಿ ಮಾತಾಡಿದ್ದೀವಿ. ನಮ್ಮ ನಡವಳಿಕೆ, ನಮ್ಮ ಬಾಯಿ, ನಮ್ಮ ಕೈ, ನಮ್ಮ ಮಾತುಗಾರಿಕೆಯಲ್ಲಿ ಮೃದುತ್ವ ಇರಬೇಕು, ವಿನಯ ಇರಬೇಕು, ವಿಧೇಯತೆ ಇರಬೇಕು. ಬೈಗುಳಗಳು, ಕೆಟ್ಟ ಪದಗಳನ್ನು ಸಂಪೂರ್ಣವಾಗಿ ಮನೆಯಲ್ಲಿ ನಿಷೇಧ ಮಾಡಬೇಕು ಅಂತೇಳಿ. ಎಲ್ಲ ಸಂದರ್ಭದಲ್ಲಿ ಆಗೋದಿಲ್ಲ. ಒಬ್ಬರಿಗೆ ಕೋಪ ಜಾಸ್ತಿ, ಒಬ್ಬರಿಗೆ ಹಠ ಜಾಸ್ತಿ, ಒಬ್ಬರಿಗೆ ಪ್ರತಿಷ್ಠೆ ಜಾಸ್ತಿ, ಇನ್ನೊಬ್ಬರಿಗೆ ನಾಶ ಮಾಡ್ತಕ್ಕಂಥ ಮನೋಭಾವನೆ. ಏನಾದರೂ ಆಗಲಿ ತೊಳೆದು ಬಿಸಾಕಬೇಕು, ನಾಶ ಮಾಡಬೇಕು, ಇಲ್ಲಿ ಇರಬಾರ್ದು ಅಂತಕ್ಕಂಥ ಒಂದು ಜಿದ್ದು, ಹೊಟ್ಟೆ ಉರಿ, ಜಲಸ್ಸು ಮನೆಗಳಲ್ಲೇ ಇದೆ. ಇದನ್ನೆಲ್ಲ ಮೀರಿ ನಾವು ಸುಖ ಸಂತೋಷ ನೆಮ್ಮದಿಯಾಗಿ ಬದುಕಬೇಕು ಮನೆಯಲ್ಲಿ ಅಂತಂದರೆ ಸಾಧ್ಯವಾ? ಖಂಡಿತ ಸಾಧ್ಯ ಇಲ್ಲ.
ಇದ್ರ ಜೊತೆಗೆ ನಮ್ಮನ್ನು ಮೀರಿ ನಮ್ಮ ಮನೆಯಲ್ಲಿ ಇನ್ನೊಂದಷ್ಟು ಸೌಂಡ್ಗಳು ಬರ್ತದೆ. ಅದು ಎಂಥ ಕೊಲೆಪಾತಕ ಸೌಂಡು ಅಂತಂದರೆ ನಮ್ಮ ಇಡೀ ಜೀವನವನ್ನು ದಟ್ಟ ದಾರಿದ ಮಾಡಿ ನಮ್ಮನ್ನು ಮೂಲೆ ಗುಂಪು ಮಾಡ್ತದೆ. ಆಗಿದ್ದಾಗ ಆ ಸೌಂಡ್ ಯಾವುದು? ನಮ್ಮದೇ ಸೌಂಡ್ ಅಂದ್ಕೊಂಡಿದ್ವಿ, ನಮ್ಮನ್ನು ಬಿಟ್ಟು ಇನ್ಯಾವ ಸೌಂಡ್ ಮನೇಲಿ ಬರ್ತದೆ? ವಾಸ್ತು ಅಂತಕ್ಕಂಥ ಒಂದು ಪ್ರತಿರೂಪವೇ ಪಾಸಿಟಿವ್ ಎನರ್ಜಿ ಅಂತೇಳಿ ಹೇಳ್ತದೆ. ಇವತ್ತು ವಾಸ್ತು ಅಂತಕ್ಕಂಥ ದಂಧೆ ಹಲವಾರು ರೂಪಗಳು ನಡೀತಾ ಇದೆ, ಪಾಪ ನಿಮಗೆ ಗೊತ್ತಿಲ್ಲ. ಆದರೆ ವಾಸ್ತು ಅಂತಕ್ಕಂಥದ್ದು ಬರೀ ನಿರ್ಮಾಣದಿಂದ ಉತ್ಪನ್ನ ಆಗ್ತಕ್ಕಂಥದ್ದಲ್ಲ, ನಮ್ಮ ನಡವಳಿಕೆ, ನಮ್ಮ ಆಚಾರ ವಿಚಾರ, ನಮ್ಮ ಸಂಸ್ಕಾರ ಮುಖಾಂತರ ಕೂಡ ಉತ್ಪನ್ನ ಆಗ್ತಕ್ಕಂಥ ಡಿವೈನ್ ಎನರ್ಜಿ, ದೈವಿಕ ಶಕ್ತಿ ಅಂತ ನಾವು ಕರಿತೀವಿ. ಒಂದು ದೈವ ಶಕ್ತಿ ಅಥವಾ ಒಂದು ಪಾಸಿಟಿವ್ ಎನರ್ಜಿ ನಮ್ಮ ಮನೇಲಿ ಬರಬೇಕು ಅಂತಂದಾಗ ಮನೆ ಮಂತ್ರಾಲಯ ಆಗಿರಬೇಕು ಅಂತ ಹೇಳ್ತಾ ಇರ್ತೀನಿ. ಮನೆ ಮಂತ್ರಾಲಯವಾಗಿದ್ದಾಗ ಮಾತ್ರ ಮನಸ್ಸು ದೇವಾಲಯವಾಗಿರ್ತದೆ. ಅಂದರೆ ಅಷ್ಟು ಪರಿಶುಭ್ರವಾಗಿ ನಾವು ಕಾಯ ವಾಚ ಮನಸ್ಸ ನಾವು ಉಲ್ಲಾಸ ಉತ್ಸಾಹ ಆನಂದದಿಂದ ಜೀವನವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಎಲ್ಲೋ ಒಂದು ಕಡೆ ವ್ಯತ್ಯಾಸ ಆಯಿತು ಅಂತಂದಾಗ ಭಾಳ ಜನ ಹೇಳ್ತಕ್ಕಂಥದ್ದು, ಹೌದು ನಾವು ಕೆಲವು ಅಕ್ಕಪಕ್ಕ ಮನೆಗಳು ನೋಡಿದ್ದೀವಿ, ಆ ಮನೆಗಳಲ್ಲಿ ಯಾವಾಗಲೂ ಜಗಳ ಕದ್ನ ಅದು ಏನು ಕರ್ಮ, ಅದು ಏನು ದರಿದ್ರ ಹಿಡಿದಿದೆ ಗೊತ್ತಿಲ್ಲ, ನಮಗೂ ನೆಮ್ಮದಿ ಕೊಡಲ್ಲ ಅಕ್ಕಪಕ್ಕದಿಂದ ಅಂತೇಳಿ ಭಾಳ ಜನ ಮಾತಾಡ್ಕೋತಾರೆ. ನಮ್ಮ ಮನೇಲಿ ಯಾವುದೂ ಆ ಥರ ಇಲ್ಲ, ನಾವೆಲ್ಲ ಬಹಳ ಆಚಾರ ವಿಚಾರವಂತರು, ಸಂಸ್ಕಾರವಂತರು. ನಮ್ಮ ಮನೇಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಈ ಥರ ಮಿಸ್ಬಿಹೇವ್ಗಳಿಲ್ಲ, ಯಾವುದೇ ರೀತಿ ವಾದ ವಿವಾದಗಳಿಲ್ಲ, ಕೆಟ್ಟ ಬೈಗುಳಗಳಿಲ್ಲ. ನಾವೆಲ್ಲ ದಿನನಿತ್ಯ ಭಜನೆ, ದಿನನಿತ್ಯ ವೇದಘೋಷ ಇವೆಲ್ಲ ಮಾಡಿಕೊಂಡು ನಾವು ಕಾಲ ಕಳಿತೀವಿ. ಆದರೂ ಕೂಡ ನೀವು ಹೇಳ್ದಂಗೆ ಪ್ರತಿಯೊಂದು ಕೂಡ ವಾಸ್ತುದೋಷ ಅಂತ ಹೇಳ್ತಿರ್ತಾರೆ. ಭಾಳ ವರ್ಷಗಳಿಂದ ಈ ಮನೆಗಳಿದ್ದೀವಿ ನಾವು. ಆದರೆ ನಮಗೆ ಗೊತ್ತಿಲ್ಲದೇ ನೀವು ಹೇಳ್ತಕ್ಕಂತಹ ಹಲವಾರು ತೊಂದರೆಗಳನ್ನ ಫೇಸ್ ಮಾಡ್ತಿದ್ದೀವಿ. ಇದರ ಮೂಲ ಏನು ಅಂತ ನಮಗೆ ಗೊತ್ತಿಲ್ಲ ಅಂತಕ್ಕಂಥದ್ದು ಇನ್ನೂ ಕೆಲವರ ವಾದಗಳಾಗಿರ್ತದೆ. ಇಲ್ಲಿ ಎಲ್ಲ ರೀತಿಯಾದ ಆ್ಯಂಗಲ್ಗಳಲ್ಲೂ ಕೂಡ ನಾವು ನೋಡಬೇಕಾಗ್ತದೆ. ಒಬ್ಬರಿಗೆ ಚೆನ್ನಾಗಿದ್ದು ಕೂಡ ಹಲವಾರು ಪ್ರಾಬ್ಲಮ್ಗಳು ಫೇಸ್ ಮಾಡ್ತಿರ್ತಾರೆ. ಕೆಲವರು ಚೆನ್ನಾಗಿರಬೇಕಾಗಿರೋ ಒಳ್ಳೆಯ ಮನೆಗಳಲ್ಲಿ ತಮ್ಮ ಕಚ್ಚಾಟ ಬೈಗುಳಗಳಿಂದ ಅಲ್ಲಿ ವಾತಾವರಣವನ್ನೇ ಕದಲಿಸ್ಬಿಟ್ಟಿರ್ತಾರೆ, ಅದರಿಂದ ನೆಮ್ಮದಿನ ಹಾಳು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಇನ್ನು ಕೆಲವರಿಗೆ ಏನೇ ಒಂದು ಮಾಡಿದ್ರೂ ಕೂಡ, ಎಂಥದ್ದೇ ಒಂದು ಮಾಡಿದ್ರೂ ಕೂಡ, ಏನು ಮಾಡಿದ್ರೂ ಕೂಡ ಪರಿಹಾರವೇ ಸಿಗೋದಿಲ್ಲ. ಪರಿಹಾರಗಳ ಬೆನ್ನತ್ತು ಹೋಗಿರ್ತಕ್ಕಂಥವ್ರು ಪರಿಹಾರಗಳೇ ಸಿಗದಿರ್ತಕ್ಕಂತಹ ಒಂದು ಮನಸ್ಥಿತಿನಲ್ಲಿ ಅವರು ಭಾಳ ಜನ ಒದ್ದಾಡ್ತಿರ್ತಾರೆ. ಇದೆಲ್ಲವನ್ನು ಮೀರಿ ನಮ್ಮ ಮನೆಯಲ್ಲಿ ಒಂದಷ್ಟು ತೊಂದರೆಗಳು ಕಾಣಿಸ್ಕೊಳ್ತವೆ. ಅದು ಯಾವ ತೊಂದರೆಗಳು? ಇದೆಲ್ಲ ನಿಮಗೆ ವಿಷಯ ಗೊತ್ತಿದೆ, ಆದರೆ ಇದೊಂದು ಸೂಕ್ಷ್ಮ ವಿಚಾರ ಅಂತ ನಿಮಗೆ ಗೊತ್ತಿಲ್ಲ. ಈ ವಿಚಾರವನ್ನು ನೀವು ಕಾಮನ್ನು ತಗೊಂಡಿದ್ದೀರಿ, ಆದರೆ ಇದು ವಾಸ್ತು ದೋಷವನ್ನು ಕ್ರಿಯೇಟ್ ಮಾಡಿ ದಟ್ಟ ದಾರಿದಂತ ತಂದುಕೊಡ್ತಂಥ ವಿಷಯ ನಿಮಗೆ ಗೊತ್ತಿಲ್ಲ. ಅದರಿಂದ ನಮ್ಮ ಹಿರಿ ತಲೆಮಾರುಗಳಲ್ಲಿ ಹೇಳ್ತಿದ್ರು, ನೋಡಿ ಇದು ಸರಿ ಇಲ್ಲ, ಇದನ್ನು ಸರಿ ಮಾಡು, ಇದು ಸರಿ ಇಲ್ಲ, ಇದು ಸರಿ ಮಾಡು ಅಂತ ಹೇಳ್ತಾ ಇದ್ರು. ಆ ಹಿರಿ ತಲೆಗಳೆಲ್ಲ ಉದುರೋಗಿದ್ದಾವೆ. ಕೆಲವರು ಆ ಹಿರಿ ತಲೆಗಳ ಮಾತನ್ನು ಕೇಳೋ ಒಂದು ಮನಸ್ಥಿತಿಲೂ ಇಲ್ಲ. ಈ ತಾತ ಈ ಅಜ್ಜಿ ಏನು ಹೇಳ್ತಾರೆ, ಇವರು ಬುಡುಬುಡಿಕೆ ಇವತ್ತು ಹೇಳ್ತಾರೆ, ನಮ್ಮದೆಲ್ಲ ಫಾಸ್ಟ್ ಯುಗ, ನಮ್ಮದೆಲ್ಲ ಆ್ಯಂಡ್ರಾಯ್ಡ್ ಯುಗ, ನಾವೆಲ್ಲ ಫುಲ್ ಫಾಸ್ಟಾಗಿದ್ದೀವಿ, ಇದೆಲ್ಲ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಇವ್ರು ತಗೊಂಡೋಗಿ ಯಾವುದೋ ಅನಾಥಾಶ್ರಮ ಹಾಕ್ಬಿಡ್ಬೇಕು, ಈ ಥರ ಎಲ್ಲ ನಮ್ಮಲ್ಲಿ ಮಾತಾಡ್ಕೋತಾರೆ. ಆದರೆ ಅವತ್ತು ಕಂಡಿಡ್ತಕ್ಕಂತಹ ಆ ಸತ್ಯ ನೀವು ತಲಾಂತರವಾಗೂ ವಂಶ ಪಾರಂಪರ್ಯವಾಗಿ ಹಲವಾರು ಜನ ಹಲವಾರು ಕುಟುಂಬದವರು ಫೇಸ್ ಮಾಡ್ತಿದ್ದಾರೆ ಅಂತಂದರೆ ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಆ ಮನೆ ದೇವಾಲಯ ಆಗಬೇಕಾಗಿರ್ತಕ್ಕಂಥದ್ದು ಏನೇನೋ ಆಗೋಗಿದೆ ಇವತ್ತು ಅಂತೇಳಿ. ಅಲ್ಲಿಗೆ ಆ ನೆಗೆಟಿವ್ ಎನರ್ಜಿ ಯಾವುದು? ನಮ್ಮ ಹಿರಿಯರು ಅದನ್ನು ತಿರಸ್ಕಾರ ಮಾಡಿ ಅದು ಸರಿಯಿಲ್ಲ, ಇದು ಸರಿಯಿಲ್ಲ, ತಿದ್ದುಕೋ ಅಂತ ಹೇಳ್ತಕ್ಕಂತಹ ಆ ಸೌಂಡ್ ಯಾವುದು ಅಂತಂದರೆ, ಮೊದಲನೇದಾಗಿ ನಾನು ಎಂಟ್ರಿ ಕೊಟ್ಬಿಡೋಣ. ಎಂಟ್ರಿ ಏನಪ್ಪ ಅಂತಂದರೆ, ಮೊದಲನೇದು ಮುಖ್ಯ ಬಾಗಿಲು. ನೀವು ಹೊರಗಡೆಯಿಂದ ಬಂದಿರ್ತೀರ, ಹೊರಗಡೆಯಿಂದ ಬಂದು ಕೀ ತೆಗೆದ್ಬಿಟ್ಟು ಬಾಗಿಲು ತೆಗಿತೀರ, ಬಾಗಿಲ ತಕ್ಷಣ ಕೀ ಅಂತ ಡೋರ್ ಓಪನ್ ಆಗ್ತದೆ. ಇದು ಯಾವ ಸೌಂಡ್? ಇದು ಒಳ್ಳೆ ಸೌಂಡಾ? ಇದು ಕೇಳಿಸ್ಕೊಳ್ಳಿ, ನೀವೆಲ್ಲ ಕೇಳಿಸ್ಕೊಳ್ಳಿ. ಇವೆಲ್ಲ ಕೇಳಿದಿರ, ಡಿಸೈನ್ ಸೌಂಡ್ ಕೇಳಿದಿರಿ. ನಾನು ಬರೀ ಕೀ ಅಂತ ಹೇಳಿದ್ದೀನಿ ಅಷ್ಟೇ. ನೀವು ಡಿಸೈನ್ ಸೌಂಡ್ ಕೇಳಿಸ್ಕೊಂಡಿರ್ತೀರಿ. ಇದು ಭಾಳ ಕಿವಿಗೆ ಇಂಪಾಗಿದೆಯಾ? ಭಾಳ ಆನಂದವಾಗಿದೆಯಾ? ಮನಸ್ಸಿಗೆ ಉಲ್ಲಾಸ ಕೊಡ್ತಾ ಇದೆಯಾ? ಸಂತೋಷ ಕೊಡ್ತಾ ಇದೆಯಾ? ಒಂದು ಸ್ವಲ್ಪ ಯೋಚನೆ ಮಾಡಿ ನೋಡೋಣ. ಈ ಕೀರಲು ಧ್ವನಿ ಇದೆಯಲ್ಲ, ಇದು ಎಂತಹ ಅಪಚಾರವನ್ನು ಮಾಡ್ತಿದೆ, ಎಂಥ ಅಪಕಾರವನ್ನು ಮಾಡ್ತಿದೆ ಗೊತ್ತಿದ್ದ ಮುಖ್ಯ ಬಾಗಿಲಿಗೆ. ಮುಖ್ಯ ಬಾಗಿಲು ಅಂದ್ರೇನು? ಸಿಂಹದ್ವಾರ ಅಂತ ನಾವು ಕರಿತೀವಿ. ಆ ಸಿಂಹದ್ವಾರದಲ್ಲಿ ಸಾಕ್ಷಾತ್ ದೇವಾನುದೇವತೆಗಳು ವಾಸ ಮಾಡ್ತಕ್ಕಂಥ ಒಂದು ಜಾಗ ಅಂತ ಹೇಳ್ತೀವಿ. ನಮ್ಮ ಕುಲದೇವರು ಬಂದು ನಿಂತ್ಕೊಳ್ತಕ್ಕಂಥ ಒಂದು ಸ್ಥಾನ. ಯಾವ ಬಾಗಿಲು ತೆಗಿತೇನೆ ನಾನು ಒಳಗಡೆ ಎಂಟ್ರಿ ಆಗೋಣ ಅಂತಕ್ಕಂಥ ಒಂದು ಟೈಮ್, ಅದು ಒಂದು ಇದರಲ್ಲಿ ಕೂತ್ಕೊಂಡಿರ್ತಾರೆ ಅವರು. ಆದರೆ ಇದು ಯಾವುದು ನಿಮಗೆ ಗೋಚರ ಆಗೋದಿಲ್ಲ. ನಿಜವಾದ ಭಯಭಕ್ತಿ, ನಿಜವಾದ ಕುಲದೇವರು ಅನುಗ್ರಹ ಇರ್ತಕ್ಕಂಥ ಮನೆಗಳಲ್ಲಿ ಕುಲದೇವರು ನೀವು ಬಾಗಿಲು ತೆಗೆದಾಗ ಆಚೆ ಕಡೆ ನಿಂತಿರ್ತಾರೆ ಅಂತಕ್ಕಂಥದ್ದು ಪ್ರತೀತಿ ಇದೆ. ಇದು ಸತ್ಯ ಕೂಡ. ನೀವು ಬಾಗಿಲು ತೆಗೆದ್ರೆ ಒಳಗಡೆ ಪ್ರವೇಶ ಮಾಡೋಣ.
ನಿಮ್ಮ ಪೂಜೆ ಸಂಸ್ಕಾರಗಳನ್ನು ಸ್ವೀಕಾರ ಮಾಡಿ ನಿಮ್ಗೆ ಆಶೀರ್ವಾದ ಮಾಡೋಣ, ಅನುಗ್ರಹ ಮಾಡೋಣ ಅಂಥೇಳಿ. ಆದರೆ ನಿಮ್ಮ ಬಾಗಿಲು ತೆಗೆದ ತಕ್ಷಣ ಕೀ ಅಂತ ತೆಗೆದುಕೊಂಡು ಆ ಚಿಲಕ, ಆ ಲಾಕು, ಆ ಒಂದು ಇಂಚಸ್ ಏನಿದೆ ಇದು ತಾಳ ಹಾಕಿರೋದು, ಇವೆಲ್ಲ ಕಿರುಚಾಗಿ ಒಂದು ಸೌಂಡನ್ನು ಮಾಡಿದ್ರೆ ಯಾವ ದೇವ್ರು ತಾನೇ ಅಲ್ಲಿ ಇರ್ತಾನೆ ಹೇಳಿ ನೋಡೋಣ? ನಿಮ್ಮ ಮನಸ್ಸಿಗೂ ನೆಮ್ಮದಿ ಆಗ್ತದಾ ಹೇಳಿ ನೋಡೋಣ? ಇದು ಮುಖ್ಯ ಬಾಗಿಲಿಗೆ ಇರ್ತಕ್ಕಂತಹ ಒಂದು ಕಿರುಚಲು ಸೌಂಡು. ಅದಾದ ಮೇಲೆ ಕಿಟಕಿ ತೆಗೆಯೋಕೆ ಹೋದೆ, ಕಿಟಕಿ ತೆಗೆದ್ರು ಅದೇ ಹಣೆ ಬರ. ಕಿಟಕಿ ತೆಗೆದ್ರೆ ಚಿಲ್ಕ ಬಿದ್ದೋಗೋದು, ಚಿಲ್ಕ ಬಿದ್ದೋದ್ರೆ ಕಿಟಕಿ ಬಿದ್ದೋಗೋದು, ಇಲ್ಲ ಇಂಚಿಸು ತುಕ್ಕಿಡ್ದಿರೋದು. ಏನೇ ಒಂದು ಮಾಡಿದ್ರು ಕೂಡ ಯಾವುದೋ ಒಂದು ತಲೆ ತೆಗೆದಿಟ್ಟಿದ್ರು ಕೂಡ ಒಂದು ಸ್ವಲ್ಪ ಗಾಳಿ ಬಂದಾಗ ಇನ್ನೊಂದು ಸೌಂಡು ಕೀ ಅಂತ ಒಂದು ಸೌಂಡ್ ಬರುವಂಥದ್ದು. ಪಾಪ ಎಲ್ಲೋ ನಿದ್ದೆ ಮಾಡ್ತಿದ್ರು, ಏನೋ ಮಾಡ್ತಿದ್ರು, ಯಾವುದೋ ಏನೋ ಬಂದ್ಬಿಡ್ತು ಅಂತ ತಿರ್ಗಾ ಸುತ್ತಮುತ್ತ ಎಲ್ಲ ನೋಡುವಂಥದ್ದು. ಎಷ್ಟು ಭಯ, ಎಷ್ಟು ಭೀತಿ ಆಗ್ತದೆ, ಸೂಕ್ಷ್ಮ ಇರ್ತಕ್ಕಂಥದ್ದು. ಕೆಲವರು ಅದು ಕೇಳಿ 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 ಅವ್ರ ಕಿವಿ ಎಲ್ಲ ಏನು ಕಬ್ಬಿಣದ ನಾಣ್ಯ ಆಗೋಗಿರ್ತದೆ. ಬಿಡೋದು ಮಾಮೂಲು, ಸೆಟ್ ಆಗ್ಬಿಟ್ಟಿರ್ತಾರೆ. ಆ ಬಾಗಿಲು ಸೌಂಡು, ಕಿಟಕಿ ಸೌಂಡು, ಇದು ಸೌಂಡು ಎಲ್ಲ ಸೆಟ್ ಆಗ್ಬಿಟ್ಟಿರ್ತಾರೆ ಅವರು, ಇದು ಹಳೆ ಮಾಮೂಲು ಅಂತ. ಆದರೆ ಆ ಕಿರುಚಲು ಸೌಂಡು, ಕಿಟಕಿ, ಬಾಗಿಲು ಇವೆಲ್ಲ ಎಂತೆಂಥ ಸೌಂಡ್ಗಳು ಮಾಡ್ತೀವಿ ನೋಡಿದ್ದೀರಲ್ವ? ಇನ್ನು ನೆಕ್ಸ್ಟು ಬೀರು ಬಾಗಿಲು. ಇನ್ನೂ ನಮ್ಮ ಅಜ್ಜಿಂದಿರು ತಾತಂದಿರು ಇಟ್ಟಿರ್ತಕ್ಕಂಥ ಬೀರುಗಳನ್ನ ಇಟ್ಕೊಂಡಿದ್ರೆ ಎಷ್ಟೋ ಹೆಣ್ಮಕ್ಳು. ಆ ಕೀ ಓಪನ್ ಮಾಡಿ ಡೈಡ್ ಅಂದ ತಕ್ಷಣ ಬಾಗಿಲು ಹೆಂಗೆ ಹೊಡಿತದೆ ಗೊತ್ತಾ? ಆ ಕಬ್ಬಿಣದ ಬೀರು ಮೊದಲೇ ಡೈಡ್ ಅಂತ ಸೌಂಡ್ ಬರ್ತೈತೆ, ಢಮಾರ್ ಅಂತ ಸೌಂಡ್ ಬರ್ತದೆ. ಈ ಢಮಾರ್ ಅಂತ ಸೌಂಡು ಎಷ್ಟು ಆನಂದವಾಗಿ ಕೇಳಿಸುತ್ತಲ್ವ? ಹೇಳಿ ನೋಡೋಣ. ಯಾಕಂದರೆ ಇದು ನಮ್ಮ ಕೈ ಮೀರಿ ನಡೀತಾ ಇರ್ತಕ್ಕಂಥದ್ದ, ಅಥವಾ ನಮ್ಮ ಸ್ವಯಂಕೃತ ಅಪರಾಧವ, ಅಥವಾ ಇರೋದೇ ಆಗ, ಅಥವಾ ಇರೋದನ್ನು ನಾವೀಗ ಸ್ವೀಕಾರ ಮಾಡಬೇಕು ಅಂತಕ್ಕಂಥ ಮನೋಭಾವನೆಯ, ಇದೆಲ್ಲ ನಾವು ಅರ್ಥ ಮಾಡ್ಕೋಬೇಕು. ಅದರಿಂದ ಆ ಬೀರು ತೆಗಿತಕ್ಕಂಥ ಒಂದು. ಇನ್ನು ವಿಶೇಷವಾಗಿ ಇದು ಯಾವುದು ಡೈನಿಂಗ್ ಟೇಬಲ್ ಚೇರ್ಗಳು. ಊಟ ಕುತ್ಕೋಬೇಕು, ಚೇರ್ ಹಿಂಗೆ ಎಳ್ದ ಅಂದರೆ ಸಾಕು, ಮತ್ತೊಂದು ಅದ್ಭುತವಾಗಿ ಸುಶ್ರಾವ್ಯ, ಎಂಥ ಆನಂದ ಅಂತ ಅದು ಕೇಳೋಕ್ಕೆ ದೊಡ್ಡ ಆನಂದ. ಇನ್ನು ಫ್ರಿಜ್ ಬಾಗಿಲು ತೆಗಿಬೇಕು ಅಂದಾಗ ಒಂಥರ ಸೌಂಡು, ಆಯಿತಾ? ದೇವ್ರ ಮನೆ ಬಾಗಿಲು ತೆಗಿಬೇಕು ಒಂಥರ ಸೌಂಡು. ಇರೋ ಬರೋ ದೇವರು ಅಟ್ಲೀಸ್ಟ್ ಏನೋ ಒಂದು ಎನರ್ಜಿ ಅದು ಓಡೋಗ್ಬಿಡ್ತಾರಲ್ಲ, ಆ ಸೌಂಡ್ ಕೇಳೋ ಓಡೋಗ್ಬಿಡ್ತಾರೆ. ಆಮೇಲೆ ನೆಕ್ಸ್ಟು ಪಾತ್ರೆ ತೊಳೆಯೋದು. ಮನೇಲಿ ಎಲ್ಲ ಕೆಲಸ ಎಲ್ಲ ಆಯಿತು, ಪಾಯ್ಕೊಂಡು ಆ ಬೈಕೊಂಡು ಅದು ಮಾಡಿಕೊಂಡು ಆ ಪಾತ್ರೆ ಬೇಕಾದ್ರೆ ಢಾಯ್ ಠಳ್ ಅಂತ ಹೊಡಿತಕ್ಕಂಥ ಒಂದು ಸೌಂಡ್ಗಳು. ಇವೆಲ್ಲ ಮ್ಯೂಸಿಕ್ ಹಾಕಿರೋದು ಭಾಳ ಚೆನ್ನಾಗಿರ್ತದೆ. ಇಂತಹ ಒಂದು ಈ ಕಿರುಚಲು ಸೌಂಡ್ಗಳು ಈ ಬಾಗಿಲು ಕಿಟಿಗೆ ನೆಗೆಟಿವ್ ಎನರ್ಜಿನ ಎಷ್ಟು ಮಟ್ಟಿಗೆ ಉತ್ಪನ್ನ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಗೊತ್ತಿದೆಯಾ? ಈ ಥರ ಸೌಂಡ್ ಬರಬಾರ್ದು, ಕಿಟಕಿ ಬಾಗಿಲು ಸೌಂಡ್ ಬರಬಾರ್ದು ಅಂಥೇಳಿ ನಮ್ಮ ಹಿರಿಯರು ಅನೇಕರು ನಮಗೆ ವಾರ್ನ್ ಮಾಡ್ತಾನೇ ಬಂದರು. ನಾವು ಕೇಳೋ ಸ್ಥಿತಿಲಿಲ್ಲ. ಅಟ್ಲೀಸ್ಟು ಆ ಚಿಲಕಗಳು, ಆ ಒಂದು ಇಂಚಸ್ ಏನಿದೆ ಅವೆಲ್ಲ ಯೂಸ್ ಮಾಡ್ತಾ ಏನಾಗುತ್ತೆ, ತುಕ್ಕಿಡಿಯೋಕ್ಕೆ ಶುರು ಮಾಡ್ತಾರೆ. ಆ ತುಕ್ಕಿಡಿಯೋಕ್ಕೆ ಶುರು ಮಾಡಿದ್ಮೇಲೆ ಇಂತಹ ನಾನಾ ರೀತಿಯಾಗಿರ್ತಕ್ಕಂತಹ ಘಂಟಾನಾದಗಳನ್ನು ನಾವು ಕೇಳಬೇಕಾಗ್ತದೆ, ವೇದಘೋಷಗಳನ್ನು ಕೇಳಬೇಕಾಗ್ತದೆ. ಇದನ್ನು ಸರಿ ಮಾಡತಕ್ಕಂಥ ವ್ಯವಸ್ಥೆ ಅಥವಾ ಮನಸ್ಥಿತಿ ನಮ್ಮಲ್ಲಿ ಇಲ್ಲ ಅಂತಂದಾಗ ಇದು ದಿನಪ್ರತಿ ಬೆಳೆದು ಒಂದು ಸೌಂಡ್ ಇನ್ನೊಂದು ಸೌಂಡು ಆ ಕಿರುಚಲು ಸೌಂಡ್ಗಳೆಲ್ಲ ಬಂದು ಇಡೀ ಮನೆಯನ್ನು ನೆಗೆಟಿವ್ ಎನರ್ಜಿಯಾಗಿ ಪರಿವರ್ತನೆ ಮಾಡಿಬಿಡ್ತದೆ. ಯಾವ ದೇವಸ್ಥಾನದಲ್ಲಿ ಮಂತ್ರಘೋಷಗಳು, ದೇವತಾ ಪೂಜೆಗಳು ಇದ್ದ ಸಂದರ್ಭದಲ್ಲಿ ನಮಗೆ ಹೇಗೆ ಮನೇಲಿ ಇರಬೇಕು, ಆ ದೇವಸ್ಥಾನ ಇರಬೇಕು, ಕೂತ್ಕೋಬೇಕು ಅನ್ಸುತ್ತೋ ಆ ವಾತಾವರಣ ನಮ್ಮ ಮನೇಲಿ ಇರಬೇಕು ಅಂತ ನಾನು ಆಗ ಕಾರ್ಯಕ್ರಮ ಹೇಳ್ತಾ ಇರ್ತೀನಿ. ಆದರೆ ಇಂತಹ ಸೌಂಡು, ಇಂತಹ ಪಾತ್ರೆ ತೊಳೆಯೋ ಸೌಂಡು, ಇಂತಹ ಬೀರು ಸೌಂಡು, ಇಂತಹ ಫ್ರಿಜ್ ಸೌಂಡು, ಮುಖ್ಯ ಬಾಗಿಲು ಸೌಂಡು, ಕಿಟಕಿ ಬಾಗಿಲು ಸೌಂಡು, ಡೈನಿಂಗ್ ಟೇಬಲ್ ಸೌಂಡು ಇವೆಲ್ಲ ನಮಗೆ ಒಂದು ರೀತಿ ಕರ್ಕಶ ಶಬ್ದಗಳನ್ನು ಉತ್ಪನ್ನ ಮಾಡ್ತಿದ್ರೆ ಆ ಮನೆಯಲ್ಲಿ ಹೇಗೆ ಉಲ್ಲಾಸ ಉತ್ಸವ ಇರೋಕ್ಕೆ ಸಾಧ್ಯ? ನೀವೇ ಹೇಳಿ ನೋಡೋಣ. ದಿನನಿತ್ಯ ಬಳಕೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಆಗ್ತಕ್ಕಂಥ ಸೌಂಡ್ಗಳಿಂದ ಯಾವುದೇ ಸಮಸ್ಯೆ ಇಲ್ಲ. ಆದರೆ ಇದನ್ನು ಮೀರಿ ಆಗ್ತಕ್ಕಂತಹ ಕೆಲವು ಶಬ್ದಗಳು, ಪರಿಸರದ ಮೇಲಾಗ್ತಕ್ಕಂಥ ವ್ಯತಿರಿಕ್ತ ಪರಿಣಾಮಗಳಿಂದ ಆಗ್ತಕ್ಕಂಥ ಶಬ್ದಗಳು ಆ ಮನೆಯಲ್ಲಿ ದಾರಿದ್ರ್ಯವನ್ನು ತಂದುಕೊಡ್ತದೆ ಅಂತಕ್ಕಂಥದ್ದು ಅಷ್ಟೇ ಪ್ರಮುಖವಾಗಿ ನೀವೆಲ್ಲ ಗಮನಿಸಬೇಕು. ಅದರಿಂದ ಮೊದಲು ಈ ರೀತಿ ಏನಾದರೂ ಹಳೆ ಮನೆಗಳಿದ್ದರೆ, ಸ್ವಲ್ಪ ಏನಾದರೂ ತುಕ್ಕಿಡಿದಿದ್ರೆ, ಸ್ವಲ್ಪ ಏನಾದರೂ ಸೌದಿದ್ರೆ ಅದನ್ನು ಸರಿಪಡಿಸ್ತಕ್ಕಂಥ ವ್ಯವಸ್ಥೆಯನ್ನು ಮೊದಲು ಮಾಡಿ, ಇದನ್ನು ಗಂಭೀರವಾಗಿ ತಗೊಳ್ಳಿ. ಯಾಕಂದರೆ ದಿನನಿತ್ಯ ನಾವು ಎಲ್ಲ ಕಾರ್ಯಚಟುವಟಿಕೆಗಳಲ್ಲೂ ನಾವು ಹಾಕೋದು, ತೆಗೆಯೋದು, ಮಾಡೋದು ಮಾಡ್ತಾನೇ ಇರ್ತೀವಿ. ಅಂಥ ಸಂದರ್ಭದಲ್ಲಿ ಆಗ್ತಕ್ಕಂಥ ಈ ನೆಗೆಟಿವ್ ಎನರ್ಜಿ ನಮಗೆ ದಾರಿದ್ರ್ಯವನ್ನು ತಂದುಕೊಡಬಾರ್ದು. ಅದಕ್ಕೆ ಫಸ್ಟು ಎಲ್ಲ ಕಿಟಕಿ ಬಾಗಿಲು ಇರ್ತಕ್ಕಂಥ ಚಿಲಕ, ಇಂಚಸ್ ಏನಿದೆ ಅವಕ್ಕೆಲ್ಲ ನೀವು ಗ್ರೀಸ್ ಹಾಕಿ, ಗ್ರೀಸ್ ನೋಡಿರ್ಬೋದು ನೀವು, ಗ್ರೀಸ್ ಹಾಕಿ, ಹಾರ್ಡ್ವೇರ್ ಶಾಪಲ್ಲಿ ಸಿಗುತ್ತೆ, ಗ್ರೀಸ್ ತಂದು ಎಲ್ಲ ಕಡೆ ಹಾಕಿ. ಅದಾಗಿಲ್ಲ ಅಂತಂದರೆ ಕೊಬ್ಬರಿ ಎಣ್ಣೆಯನ್ನು ಹಾಕಿ. ಕೊಬ್ಬರಿ ಎಣ್ಣೆ ಆಲ್ಸೋ ವೆರಿ ಗುಡ್, ಯಾಕಂದರೆ ಇದು ಭಾಳ ಚೆನ್ನಾಗಿ ನಮಗೆ ಕೆಲಸ ಮಾಡ್ತದೆ. ಅದಿಲ್ಲ ಅಂದರೆ ಬೇರೆ ಆಯಿಲ್ ಸಿಗುತ್ತೆ, ಕೆಲವು ಕೆಮಿಕಲ್ಸ್ ಆ ಕೆಮಿಕಲ್ ಆಯಿಲನ್ನು ಹಾಕುವಂಥ ಪ್ರಯತ್ನ ಮಾಡಿ.
ಆಯಿತು, ಇದು ಹಾಕಿದ್ವಿ, ಸೌಂಡ್ ಸರಿ ಮಾಡಿಬಿಡ್ವಿ. ಈಗ ಆಗಿರೋ ಸೌಂಡಿಂದ ಅದೇನೋ ನೆಗೆಟಿವ್ ಎನರ್ಜಿ ಉತ್ಪನ್ನ ಆಗಿದ್ದಿರೋದೆಯಲ್ಲ, ಅದನ್ನೇ ಸರಿ ಮಾಡೋದು ಅಂತ ಪ್ರಶ್ನೆ ನಿಮ್ಗೆ ಹೇಳ್ಬೋದು. ಅದಕ್ಕೂ ನಮ್ಮ ಸೊಲ್ಯೂಷನ್ಸ್ ಇದೆ. ವೈದಿಕ ಸಮಸ್ಯೆಗಳಿಗೆ ನಾವು ಎಂಥದ್ದೇ ಒಂದು ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂತಹ ಒಂದು ತಾಕತ್ತಿದೆ. ಅದಕ್ಕೆ ಮೊದಲನೇದು, ಪ್ರತಿಯೊಬ್ಬ ಮನೆಯಲ್ಲೂ ಒಂದು ಶಂಖ ಇದ್ದೇ ಇರ್ತದೆ. ಈ ಶಂಖವನ್ನು ನೀವೆಲ್ಲ ನೋಡ್ತಾ ಇದ್ದೀರಾ, ಈ ಬಲಮುರಿ ಶಂಖ ಅಂತ ಏನು ಹೇಳ್ತೀವಿ, ಈ ಶಂಖವನ್ನು ಊದುವಂಥ ಪ್ರಯತ್ನ ಮಾಡಬೇಕು. ಅಯ್ಯೋ, ಶಂಖ ಊದ್ಕೊಂಡು ಯಾರು ಕೂತ್ಕೋತಾರೆ ಅಂತ ನೀವು ಕೇಳ್ಬೋದು. ಎಲ್ಲೆಲ್ಲೋ ಹೋಗಿ ಯಾವುದೋ ಶಂಖ ಊದ್ತೀರಾ. ನಿಮ್ಮ ಮನೇಲಿರೋ ಒಂದು ನೆಗೆಟಿವ್ ಎನರ್ಜಿ ಓಡಿಸೋದಕ್ಕೆ ಒರಿಜಿನಲ್ ಶಂಖವನ್ನು ನೀವು ಯಾಕೆ ಊದಬಾರ್ದು? ಅದನ್ನ ಇಟ್ಕೊಂಡು ಊದುವಂಥ ಪ್ರಯತ್ನವನ್ನು ಮಾಡಿ. ಇದು ಊದುವಂಥ ಪ್ರಯತ್ನವನ್ನು ನೀವು ಮಾಡಿದಾಗ ಹೇಗೆ ಊದಬೇಕು ಅಂದರೆ, ದೇವ್ರ ಮನೇಲಿ ಮಾತ್ರ ಊದೋದಲ್ಲ, ಪ್ರತಿಯೊಂದು ಮನೆಯ ಮೂಲೆಗಳು ಹೋಗಿ ಓದಬೇಕು. ಆ ಮೂಲೆ, ಈ ಮೂಲೆ, ಈ ಮೂಲೆ, ಈ ಮೂಲೆ, ಪ್ರತಿಯೊಂದು ಮೂಲೆಗಳು ಹೋಗಿ ಒಂದೊಂದು ಸೌಂಡ್ ಕೊಡ್ತಾ ಬಂದರೆ ಇದರಿಂದ ಆಗ್ತಕ್ಕಂಥ ಧನಾತ್ಮಕ ತರಂಗಗಳು ಅಲ್ಲಿರ್ತಕ್ಕಂತಹ ಎಲ್ಲ ನೆಗೆಟಿವ್ ಎನರ್ಜಿಗಳನ್ನು ಆಚೆ ಆಗ್ತದೆ. ನಿಮ್ಮ ಮನೆಯ ಸಮಸ್ತ ವಾಸ್ತವವನ್ನು ನಿವಾರಣೆ ಮಾಡ್ತದೆ. ಇದು ಒಂದು. ಅಯ್ಯೋ, ಶಂಖ ಊದಕ್ಕಾಗಲ್ಲ, ಕಷ್ಟ ಅಂತಂದರೆ ಭಾಳಷ್ಟು ಇನ್ನೊಂದು ಅದ್ಭುತವಾಗಿದೆ. ಪ್ರತಿಯೊಂದು ಮನೆಯಲ್ಲೂ ಗಂಟೆ ಇದ್ದೇ ಇರ್ತದೆ. ಒಂದು ಗಂಟೆ ಹಿಂಗೆ ಅಳ್ಳಾಡ್ಸಿದ್ರೆ ಸಾಕು, ಭಾಳ ಅದ್ಭುತವಾದಂಥ ಪರಿಣಾಮ ಬೀರ್ತದೆ. ಅಂದರೆ ಮೂಲೆಗೆ ಹೋಗಿ ಗಂಟೆ ಅಳ್ಳಾಡಿಸ್ಬೇಕು. ನಮಗೆ ದೇವ್ರ ಮನೇಲಿ ಗಂಟೆ ಅಳ್ಳಾಡ್ಸೋಕ್ಕೆ ಟೈಮ್ ಇಲ್ಲ, ಇನ್ನು ಮೂಲೆ ಹೆಂಗೂ ಆಡ್ಸೋಂತ ನೀವು ಹೇಳ್ಬೋದು. ಆಗಿದ್ದಾಗ ಈ ನೆಗೆಟಿವ್ ಎನರ್ಜಿನ ಅನುಭವಿಸ್ತೇ ಇರಬೇಕಾಗತ್ತೆ. ಅದಕ್ಕೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಗಂಟೆ ಇದ್ದೇ ಇರ್ತದೆ. ನೀವೇನು ಪೂಜೆ ಪುನಸ್ಕಾರ ಮಾಡೋ ಅವಶ್ಯಕತೆ ಇಲ್ಲ. ಈ ಗಂಟನಾದಿಂದ ಬರ್ತಕ್ಕಂತಹ ಆ ಪಾಸಿಟಿವ್ ಆಗಿರ್ತಕ್ಕಂಥ ಶಬ್ದ ತರಂಗಗಳು ನಿಮ್ಮ ಮನೇಲಿರ್ತಕ್ಕಂಥ ನಕಾರಾತ್ಮಕ ಶಕ್ತಿಗಳನ್ನು ಓಡಿಸ್ತದೆ. ನಿಮ್ಗೆ ಹೊಡಿತಾ ಇರೋದು ತೋರಿಸಿದ್ದೀನಿ. ಇದು ಒಂದು. ನೆಕ್ಸ್ಟ್ ಇನ್ನೊಂದೇನೆಂದರೆ, ಅದ್ಭುತವಾಗಿರ್ತಕ್ಕಂಥ ಒಂದು ಇದನ್ನೇನು ಹೇಳ್ತಾರೆ, ಜಾಗಟೆ ಅಂತ ಕರಿತೀವಿ ನಾವು. ಈ ಜಾಗಟೆ ಈ ಶಂಖ ಮತ್ತು ಗಂಟೆಗಿಂತ ಅದ್ಭುತವಾಗಿರ್ತಕ್ಕಂಥ ಒಂದು ಸೌಂಡ್ ಏಜನ್ನು ಕೊಡ್ತದೆ. ಇದನ್ನು ಪ್ರತಿಯೊಂದು ಮನೇಲಿ ಕೂಡ ನೋಡಿ, ಹಿಂಗಂದ್ರೆ ಸಾಕು, ಎಂಥ ಸೌಂಡ್ ಬರ್ತದೆ ನೋಡಿ. ಯಾವುದೋ ದೇವಸ್ಥಾನದಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಶಬ್ದವನ್ನು ಕೇಳಿ ನಾವೆಲ್ಲ ಪುಳಕಿತರಾಗ್ತೀವಿ. ಹೌದು, ಪೂಜೆ ನಡೀತಾ ಇದೆ, ಗಂಟೆ ಹೊಡಿತಾ ಇದ್ದಾರೆ, ಜಾಗಟೆ ಹೊಡಿತಂತೆ. ಇದು ನಿಮ್ಮ ಮನೆ ತಂದು ಹೊಡೆಯಿರಿ ಎಷ್ಟು ಮಹಾ ಖರ್ಚಾಗ್ತದೆ. ಪ್ರತಿಯೊಂದು ಮೂಲೆಗಳು ಕೂಡ, ದೇವ್ರ ಮನೆ ಅಂತಲ್ಲ, ಎಲ್ಲ ಪ್ರತಿಯೊಂದು ಮೂಲೆಗೂ ಇದನ್ನು ಹೊಡಿತಾ ಬನ್ನಿ. ಒಂದು 5 ರಿಂದ 10 ನಿಮಿಷ ಹೊಡೀರಿ. ಇದನ್ನು ದಿನನಿತ್ಯ ಹೊಡಿತಾ ಬನ್ನಿ, ಬೆಳಗ್ಗೆ, ಮಧ್ಯಾಹ್ನ, ಸಂಜೆ. ಸಾಧ್ಯ ಆದರೆ ಬೆಳಗ್ಗೆ ಆದರೂ ಒಂದು ಸರಿ ಹೊಡಿ, ಇಲ್ಲ ಸಾಧ್ಯ ಆಗಿಲ್ಲ ಅಂದರೆ ಸಂಜೆ ಆದರೂ ಹೊಡೀರಿ. ಈ ಶಬ್ದ ತರಂಗಗಳು ನಿಮ್ಮ ಇಡೀ ಜೀವನದ ಎಲ್ಲ ರೀತಿಯಾಗಿ ನಕಾರಾತ್ಮಕ ಶಕ್ತಿ ಆಗ್ತವೆ. ನೋಡಿ, ಒಂದು ಸರಿ ಹೊಡೆದ್ರೆ ಅದರ ತರಂಗಗಳು ಕೇಳಿಸ್ಕೊಳ್ಳಿ, ಗುಯ್ ಅಂತ ಒಂದು ಸೌಂಡ್ ಉತ್ಪನ್ನ ಆಗ್ತದೆ. ಬೇರೆ ಶಂಖದಲ್ಲಾಗಲಿ ಗಂಟೆಲಾಗಲಿ ಬರೋಲ್ಲ ಈ ಸೌಂಡು. ಇದರಲ್ಲಿ ಹೊಡೆದಾದರೆ ಆ ನಾದ ತರಂಗಗಳು ಏನಾಗುತ್ತೆ, ಇಡೀ ಮನೆಯನ್ನು ಕಲುಷಿತವಾಗಿರ್ತಕ್ಕಂಥ ವಾತಾವರಣ ಪರಿಶುಭ್ರವಾಗಿ ಮಾಡ್ತದೆ. ಅದಕ್ಕೆ ಅವತ್ತಿನ ಕಾಲದಲ್ಲೆಲ್ಲ ಪ್ರತಿ ಶನಿವಾರ ಪೂಜೆ ಮಾಡ್ತಾ ಜಾಗಟೆ ಹೊಡೆಯೋರು. ಇವತ್ತು ಅದೊಂಥರ ಕಾಮಿಡಿ ತೊಗೊಂಡ್ಬಿಡ್ತಾರೆ, ನಾವು ಜಾಗಟೆ ಹೊಡಿಬೇಕಾ, ನಾವು ಜಾಗಟೆ ಹೊಡಿ. ಅದನ್ನು ಪವಿತ್ರವಾಗಿ ಪರಿಗಣಿಸಿ, ಅದನ್ನು ವೈದಿಕವಾಗಿ ಪರಿಗಣಿಸಿ, ಅದೊಂದು ಪವಿತ್ರ ಕಾರ್ಯ ಅಂತ ಪರಿಗಣಿಸಿ. ಈ ಥರ ನಮ್ಮಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂತಹ ಈ ಶಂಖನಾದ, ಗಂಟೆನಾದ ಮತ್ತು ಜಾಗಟೆನಾದ, ಈ ಮೂರನ್ನು ಉಪಯೋಗಿಸ ಮಾಡ್ತಕ್ಕಂಥ ಒಂದು ಪದ್ಧತಿಯನ್ನು ಪ್ರತಿಯೊಂದು ಮನೆಯಲ್ಲೂ ಕೂಡ ಅಳವಡಿಸ್ಕೊಳ್ಳಿ. ಅದು ಯಾವ ನೆಗೆಟಿವ್ ಎನರ್ಜಿ ನಿಮ್ಮ ಮನೇಲಿ ಇರ್ತದೆ ನೋಡೇ ಬಿಡೋಣ. ಯಾಕಂದರೆ ದಿನನಿತ್ಯ ಜೀವನದಲ್ಲಿ ನಾವು ಪ್ರತಿಯೊಂದನ್ನು ಅವಾಯ್ಡ್ ಮಾಡಲಿಕ್ಕೆ ಆಗಲ್ಲ. ಎಲ್ಲರೂ ಎಲ್ಲ ಮನಸ್ಥಿತಿಯಲ್ಲೂ ಇರೋದು ಸಾಧ್ಯ ಇಲ್ಲ, ಎಲ್ಲರೂ ಒಂದೇ ಮನಸ್ಥಿತಿ ಸಾಧ್ಯ ಇಲ್ಲ. ಆ ಮನಸ್ಥಿತಿಗಳು ಬದಲಾವಣೆ ಆದಾಗ ಜಗಳ ಕದನಗಳು ಉತ್ಪನ್ನ ಆಗ್ತದೆ. ಮನಸ್ಥಿತಿಗಳು ಬೇರೆ ಆದಾಗ ಅಲ್ಲಿ ಚಿಂತೆ ದುಃಖಗಳು ಉತ್ಪನ್ನ ಆಗ್ತವೆ. ಈ ಚಿಂತೆ ಉತ್ಪನ್ನ ದುಃಖಗಳು ಜೊತೆಗೆ ನಮ್ಮ ಮನೇಲಿ ಉಪಯೋಗ ಮಾಡ್ತಕ್ಕಂಥ ಹಲವಾರು ಪರಿಕರಗಳು ಕೂಡ ನಮಗೆ ದೋಷವನ್ನು ತಂದುಕೊಡ್ತೇವೆ. ಅಂತಂದರೆ ಅಲ್ಲಿ ದಟ್ಟ ದಾರಿದ್ರ್ಯ ಬರ್ದು ಇನ್ನೇನಾಗ್ತದೆ ಹೇಳಿ ನೋಡೋಣ. ಅದಕ್ಕೋಸ್ಕರನೇ ಇಂತಹ ಹಲವಾರು ವಿಚಾರಗಳನ್ನು ನಮಗೆ ಕೊಟ್ಟಿದ್ದಾನೆ. ಇದಕ್ಕೆ ಯಾವುದೋ ಲಕ್ಷಾಂತರ ರೂಪಾಯಿ ಖರ್ಚಾಗಲ್ಲ, 1000 ರೂಪಾಯಿ ಖರ್ಚಾಗಲ್ಲ, ಯಾರ ಮೇಲೂ ಡಿಪೆಂಡ್ ಆಗುವ ಅವಶ್ಯಕತೆ ಇಲ್ಲ. ನಮ್ಮ ಮನೆಯನ್ನು ಶುದ್ಧೀಕರಣಗೊಳಿಸ್ತಕ್ಕಂಥ ಈ ಮಹಾನ್ ಕ್ರಿಯೆ ಪ್ರತಿಯೊಬ್ಬರು ಕೂಡ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ತುಂಬ ಅದ್ಭುತವಾಗಿರ್ತಕ್ಕಂಥ ಜೀವನ ನಿಮ್ಮದಾಗ್ತದೆ. ಇದನ್ನು ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ.